ಪ್ರಯುಕ್ತ ಇಲ್ಲಿ ಮಿತ್ರ ಭೋಜನವನ್ನು ಆಯೋಜನೆ ಮಾಡಿದರು. ಅದರಂತೆ ತಾವೆಲ್ಲ ವಿಲಾಸ್ ತೇಲಂಗ್ ಅವರ ಸಂಬಂಧದಿಂದ ಈ ದಿನ ಅವರ ಆತ್ಮಶಾಂತಿ ಕೋರಿ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದು ಖುಷಿ ಅನಿಸ್ತಾ ಇದೆ. ತೇಲಂಗ್ ಕುಟುಂಬದ ಪರವಾಗಿ ತಮಗೆಲ್ಲ ಧನ್ಯವಾದಗಳು. ವಿಲಾಸ್ ತೇಲಂಗ್ ಅವರು ಎಲ್ಲರಿಗೂ ಪರಿಚಿತರು. ಕೃಷಿ ಅವರ ಮೂಲ ಧ್ಯೇಯ. ಅದರಂತೆ ಅವರು ನಡೆದಂಥವರು. 13 ದಿನದ ಹಿಂದೆ ಅವರು ಅಸ್ತಂಗತರಾದಂಥವರು. ತಾವೆಲ್ಲ ಇಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಲು ಬಂದಂಥವರು. ತಮಗೆಲ್ಲ ಕುಟುಂಬದ ಪರವಾಗಿ, ತೇಜಸ್ಸನ ಪರವಾಗಿ ಧನ್ಯವಾದ. ಈ ದಿನ ಎಲ್ಲರಿಗೂ ದುಃಖ ತಂದಂತಹ ದಿನ. ವಿಲಾಸ್ ತೇಲಂಗ್ ಅವರ ಬಾಲ್ಯದಿಂದ ಅವರ ಸಾಗು ಬಂದ ದಾರಿಯ ಬಗ್ಗೆ ಒಂದೆರಡು ಮಾತನಾಡಲು ನನಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಅದರಂತೆ ಆ ಅವಕಾಶಕ್ಕೆ ನಾನು ತಲೆಬಾಗಿ ಅವರ ನಡೆದು ಬಂದ ದಾರಿಯನ್ನು ತಮ್ಮ ಎದುರಿಗೆ ಪ್ರಸ್ತುತ ಹೇಳ್ತಾ ಇದ್ದೀನಿ. ತೇಲಂಗ್ ಕುಟುಂಬ ಬಹು ದೊಡ್ಡದು. 19ನೇ ಶತಮಾನದಲ್ಲಿ ಗಣೇಶರಾವ್ ತೇಲಂಗ್ ಅವರು ದೊಡ್ಡ ಕನಸನ್ನು ಹೊತ್ತು 250ಕ್ಕಿಂತ ಹೆಚ್ಚು ಎಕರೆ ಜಮೀನು ನೋಡಿ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕಂತೇಳಿ ಪೂನಾದಿಂದ ಇಲ್ಲಿ ಬಂದು ಅವರ 5 ಜನ ಪುತ್ರರ ಸಂಗಡ ತಮ್ಮ ಪಯಣವನ್ನು ಪ್ರಾರಂಭಿಸ್ತಾರೆ. ಆ ಪಯಣಕ್ಕೆ ವಿಠಲರಾವ್ ತೇಲಂಗ್ ಹಿರಿಯರು, ಅದೇ ಥರ 5 ಜನ ತಮ್ಮಂದಿರು, ಗಣೇಶರಾವ್, ವೆಂಕಟರಾವ್ ತೇಲಂಗ್. ಗಣೇಶರಾವ್ ತೇಲಂಗ್ ಅವರ ಪುತ್ರರಲ್ಲಿ ಹಿರಿಯರು ವಿಠಲರಾವ್ ತೇಲಂಗ್, ವೆಂಕಟರಾವ್ ತೇಲಂಗ್, ರಾಮಚಂದ್ರ ತೇಲಂಗ್, ಗಣೇಶರಾವ್ ತೇಲಂಗ್, ರವೀಂದ್ರ ತೇಲಂಗ್. ಇವರು ಹೆಗಲು ಕೊಟ್ಟು ಅವರ ಕೃಷಿಗೆ ಸಾಥ್ ಕೊಟ್ಟಂತಹ 5 ಜನ ಪಾಂಡವರು. ಕೊಲ್ಕಟ್ಟಾದ ಕೃಷಿ ಇಷ್ಟು ಉತ್ತುಂಗಕ್ಕೆ ಬಂದು 4 ಜನರ ಹೆಮ್ಮೆಗೆ ಪಾತ್ರವಾಗಿದೆ ಅಂದರೆ ಈ 5 ಜನರ ಪಾತ್ರ ಅಷ್ಟೇ ಮುಖ್ಯ. ಈ ದೊಡ್ಡ ಕುಟುಂಬದಲ್ಲಿ ಪಯಣ ಸಾಗಿಸುತ್ತಾ ಹೊಂಟಂತಹ 3ನೇ ಜನರೇಷನ್ ದಲ್ಲಿ ನಮ್ಮ ತೇಜಸ್ಸನ ತಂದೆಯವರು ಒಬ್ಬರು. ವಿಲಾಸ್ ತೇಲಂಗ್ ಅವರ ಪಯಣದ ಬಗ್ಗೆ ತಮ್ಮ ಎದುರಿಗೆ ಹೇಳ್ತಾ ಹೋಗ್ತೇನೆ. ವಿಲಾಸ್ ತೇಲಂಗ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಕೊರ್ಲಕಟ್ಟಾದ ಕೃಷ್ಣ ಮಾಸ್ತರ್ ಹಾಗೂ ಶೆಣಗೇರಿ ಮಾಸ್ತರ್ ಅವರ ಸಾನ್ನಿಧ್ಯದಲ್ಲಿ ಪ್ರಾರಂಭಿಸ್ತಾರೆ. ಪ್ರಾಥಮಿಕ ಶಿಕ್ಷಣ ಇಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣಕ್ಕೆ ಮಾರಿಕಾಂಬಾ ಕಾಲೇಜ್, ತದನಂತರ ಶಿವಮೊಗ್ಗದಲ್ಲಿ ಪ್ರೌಢ ಶಿಕ್ಷಣ ಪಡೆದು ತಮ್ಮ ಡಿಗ್ರಿ ಕಾಲೇಜನ್ನು ಹುಬ್ಬಳ್ಳಿಯ BC ಜಾಬಿನ್ ಕಾಲೇಜಿನಲ್ಲಿ BSc ಪದವಿಯನ್ನು ಪಡೆದು ತೇಲಂಗ್ ಕುಟುಂಬದ ಧ್ಯೇಯದಂತೆ ಬ್ರಿಂಗ್ ಮಾಡರ್ನಿಟಿ ಆ್ಯಂಡ್ ಲೀವ್ ಹಿಯರ್ ಅನ್ನೋ ಧ್ಯೇಯದ ಮುಖಾಂತರ ಕೊರ್ಲಕಟ್ಟಕ್ಕೆ ಬಂದು
ಇಲ್ಲಿ ಕೃಷಿಯಲ್ಲಿ ಏನಾದರೂ ನಾನು ಸಾಧನೆ ಮಾಡಿ ತೋರಿಸಬೇಕೆಂದು ಬಯಸಿ ಬಂದವರಲ್ಲಿ ವಿಲಾಸ್ ತೇಲಂಗ್ ಅವರು ಒಬ್ಬರು. ವಿಲಾಸ್ ತೇಲಂಗ್ ಅವರ ಧ್ಯೇಯ ನಾವೆಲ್ಲ ರೂಢಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಅವರ ಶಿಸ್ತು ಅಷ್ಟರ ಮಟ್ಟಿಗೆ ಚಂದ ರೀತಿಯಿಂದ ಕಾಣುವಂಥ ಶಿಸ್ತನ್ನು ನಾವು ಈ ದಿನದಲ್ಲಿ ಕಾಣ್ತಾ ಇದ್ದೇವೆ. ಅವರು ಮಾಡಿದಂತಹ ಮಹಾನುಭಾವ. ಈ ದಿನ ಎಲ್ಲ ಬಂದಿದ್ದೀರಿ. ಆ ಪ್ರಕಾರ ಅವರ ಆತ್ಮಕ್ಕೆ ತಾವೆಲ್ಲ ಬಂದು ಶಾಂತಿಯನ್ನು ಕೊಡ್ಲಿಕ್ಕೆ ಬಂದಿದ್ದು, ತಮ್ಮ ಅವರ ಮೇಲಿನ ಒಂದು ಪ್ರೀತಿಯಿಂದ ಬಂದಂತಹ ದಿನ. ಈ ದಿನದಲ್ಲಿ ಅವರ ಇನ್ನಷ್ಟು ಕಾರ್ಯಗಳ ಬಗ್ಗೆ ನಾನು ತದನಂತರ ಹೇಳ್ತೇನೆ. ಸಾತ್ವಿಕ್ ತೇಲಂಗ್ ಅವರು ಅದರ ಪೂರ್ವದಲ್ಲಿ ಅವರ ಒಂದೆರಡು ಅನಿಸಿಕೆಯನ್ನು ಬಂದು ಇಲ್ಲಿ ಪ್ರಸ್ತುತ ಮಾಡ್ತಾರೆ. ಬಂದಿರುವ ನನ್ನ ಎಲ್ಲ ಬಂಧು ಮಿತ್ರರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್ ತೇಲಂಗ್ ಅಂತ. ಇಲ್ಲಿ ದೈವಾಧೀನರಾಗಿರುವಂತಹ ನಮ್ಮ ವಿಲಾಸ್ ತೇಲಂಗ್ ಅವರು ನನ್ನ ದೊಡ್ಡಪ್ಪ, ಅಂದರೆ ನಮ್ಮ ತಂದೆಯವರ ಎರಡನೇ ಅಣ್ಣ ಆಗ್ತಾರೆ. ಇವ್ರ ಬಗ್ಗೆ ಈಗಾಗಲೇ ಆದರ್ಶ್ ಬೀಳ್ಗಿ ಅವರು ನಿಮಗೆ ತುಂಬ ಅವರು ಕೆಲವು ವಿಷಯಗಳನ್ನೇ ಹೇಳಿದರು. ಈಗ ನಾನು ನನ್ನ ಜೊತೆ ಅವರ ಒಡನಾಟ ಹಾಗೂ ನನ್ನ ಜೊತೆ ಅವರ ಬಾಂಧವ್ಯ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ. ಅವರು ಕೃಷಿ ಬಗ್ಗೆ ಕೃಷಿಯಲ್ಲಿ ಅವರ ಬಗ್ಗೆ ಹೇಳೋದಾದರೆ, ಕೃಷಿಯಲ್ಲಿ ಅವರು ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ಅಡಿಕೆ ಬೆಳೆಯಲ್ಲಿ ಹಾಗೂ ಭತ್ತದ ಬೆಳೆಯಲ್ಲಿ ಸಹ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಸಾಧನೆಯನ್ನು ಮಾಡಿ ಅದಕ್ಕೆ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡರು. ಹಾಗೆ ಅವರು ನಮ್ಮಂತಹ ಯುವ ಜನಾಂಗಕ್ಕೆ ಮಾದರಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ನಾನು BCom ಮಾಡಿ LLB ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಾನು 1 ವರ್ಷ LLB ಮಾಡಿ ಅದನ್ನು ಬಿಟ್ಟು ಇಲ್ಲಿಗೆ ಬಂದು ಅವ್ರ ಹತ್ರ ಹೇಳಿದೆ, ನಾನು ಹೀಗೆ LLB ಮಾಡ್ತಾ ಇದ್ದೆ, LLB ಬಿಟ್ಟು ಕೃಷಿಗೆ ಬರ್ತೇನೆ ಅಂತ. ಅದಕ್ಕೆ ಅವರು ನನಗೆ ಫಸ್ಟ್ ಕಾಂಗ್ರ್ಯಾಚುಲೇಟ್ ಮಾಡಿ ಈ ಫೀಲ್ಡಿಗೆ ಬರೋಕ್ಕೆ ಕಾರಣನೇ ನನಗೆ ವಿಲಾಸ್ ತೇಲಂಗ್ ಅವರು. ಅದನ್ನು ನಾನು ಎಂದಿಗೂ ಮರೆಯಲ್ಲ. ಹಾಗೆ ಇನ್ನು ನಮ್ಮ ಊರಿನ ದೇವಸ್ಥಾನವಾದ ಭವಾನಿ ಶಂಕರ್ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಅಲ್ಲಿಯೂ ಸಹ ಅವರ ಪಾತ್ರ ತುಂಬ ಇದೆ. ಹಾಗೆ ಉಳಿದವರ ಜೊತೆ ಸೇರಿ ಅವರು ಸಹ ತಮ್ಮ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ. ಈಗ ಅವರು ಇಲ್ಲ, ಹಾಗಾಗಿ ಅವರ ಸ್ಥಾನದಲ್ಲಿ ನಾವೆಲ್ಲ ಜನರು ಸೇರಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಆಗ ಅವರ ಆತ್ಮಕ್ಕೂ ಶಾಂತಿ ಸಿಗುತ್ತದೆ. ಹಾಗೆ ನನ್ನ ವೈಯಕ್ತಿಕವಾಗಿ ಅವರ ಬಗ್ಗೆ ಹೇಳೋದಾದರೆ, ಅವರ ಮಗಳು ಅಂದರೆ ನನ್ನ ಅಕ್ಕ ಇಲ್ಲೇ ಇದ್ದಾರೆ. ಅವರು ಹೊನ್ನಾವರದಲ್ಲಿರೋದು. ಅವರನ್ನು ಬಿಡಲಿಕ್ಕೆ ನಾವು ಆಗಾಗ ಅವರು ಹೊನ್ನಾವರಕ್ಕೆ ಹೋಗ್ತಾ ಇದ್ರು. ಆಗ ನನ್ನ ಜೊತೆಗೆ ಬಾ ಅಂತ ಕರೀತಿದ್ರು, ನಾನು ಹೋಗ್ತಾ ಇದ್ದೆ. ಆಗ ಎಲ್ಲ ಹೋದಾಗ ವಾಪಸ್ ಬರಬೇಕಾದ್ರೆ ನಾವಿಬ್ಬರೇ ಇರ್ತಿದ್ವಿ. ಆಗೆಲ್ಲ ನಾನು ಕೃಷಿ ಬಗ್ಗೆ ಆಗಲಿ ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಅದನ್ನು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ವಿ. ಆಗ ಅವರು ನನಗೆ ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ರು. ಹೀಗೆ ಇನ್ನೂ ಅವರ ಬಗ್ಗೆ ಹೇಳಲು ಇನ್ನೂ ತುಂಬ ವಿಷಯಗಳಿವೆ. ಹಾಗೆ ನಮ್ಮ ಪ್ರೀತಿಯ ಅತ್ತೆಯವರಾದ ಆಶಾ ಪಾಲೇಕರ್ ಅವರು ಒಂದು ಪದ್ಯವನ್ನು ಬರೆದಿದ್ದಾರೆ. ಅದನ್ನು ನಾನು ಹೇಳ್ತೇನೆ. ನನ್ನ ನಲ್ಮೆಯ ಸಹೋದರ ಕೊರ್ಲಕಟ್ಟಾದಲ್ಲಿ ಜನಿಸಿದ ಕುವರ, ಆದೆ ವಿಜ್ಞಾನಿ ಪದವೀಧರ, ಹೋದೆ ಮೈಸೂರಿಗೆ ಆಗಿ ವರ, ಕಟ್ಟಿಕೊಂಡೆ ಬದುಕು ಸುಂದರ,
ನಿಸರ್ಗದ ಸರದಾರ, ನಿರ್ಮಿಸಿದೆ ಮನೆಯ ಸುತ್ತ ಆಕರ್ಷಕ ಪರಿಸರ, ಮಾಡಿದೆ ದೇವಳದ ಜೀರ್ಣೋದ್ಧಾರ, ಗಳಿಸಿದೆ ಜನರ ಪ್ರೀತ್ಯಾಧಾರ, ಮುಗಿಸಿದೆ ಜವಾಬ್ದಾರಿ ಹೋದೆ ದೇವರ ಹತ್ತಿರ, ನೇತ್ರದಾನಿಯಾಗಿ ಆದೆ ಅಮರ. ಇದನ್ನು ನಮ್ಮ ಅತ್ತೆಯವರು ಬರೆದದ್ದು. ಇಷ್ಟು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದ. ವಿಲಾಸ್ ತೇಲಂಗ್ ಅವರ ಪಯಣ ಮುಂದುವರಿಯುತ್ತದೆ. ವಿಲಾಸ್ ತೇಲಂಗ್ ಅವರ ವಿಠಲ ತೇಲಂಗ್ ಅವರ 7 ಜನ ಮಕ್ಕಳು, 5 ಜನ ಹೆಣ್ಣು, 2 ಜನ ಗಂಡ್ಮಕ್ಕಳು, ಉಲ್ಲಾಸ್ ತೇಲಂಗ್ ಹಾಗೂ ವಿಲಾಸ್ ತೇಲಂಗ್. ವಿಲಾಸ್ ತೇಲಂಗ್ ಅವರು ಈ ಕುಟುಂಬವನ್ನು ಸಾಗಿಸಿಕೊಂಡು ಹೋಗುವ ಜವಾಬ್ದಾರಿ ಹೊತ್ತಂತವರು. ಇಸ್ವಿಯಲ್ಲಿ ಅವರು ಹುಟ್ಟಿ ಶಿಕ್ಷಣವನ್ನು ಪಡೆದು ಕೊರ್ಲಕಟ್ಟಕ್ಕೆ ಬಂದು ಕೃಷಿಯಲ್ಲಿ ತೊಡಗ್ತಾ ಹೊಂಟಿದ್ದವಾಗ ವಿಠಲರಾವ್ ತೇಲಂಗ್ ಅವರ ಆತ್ಮ ದೇವರಲ್ಲಿ ಸಮರ್ಪಿತವಾಗ್ತದೆ. ತದನಂತರ ವಿಲಾಸ್ ತೇಲಂಗ್ ಅವರ ಜವಾಬ್ದಾರಿ ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗ್ತದೆ. ಆ ದೊಡ್ಡ ಜವಾಬ್ದಾರಿಯನ್ನು ಇವರು ಹೊತ್ತು ಅವರ ಹಳೆ ಮನೆಯಿಂದ ನಿಸರ್ಗದ ಮಡಿಲಲ್ಲೇ ನಾನು ಬದುಕಬೇಕು ಅನ್ನೋ ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ನಿಸರ್ಗ ಅನ್ನೋ ಮನೆಯನ್ನು ಕಟ್ಟಿ ನಮ್ಮ ಸಕಲ ಕುಟುಂಬವನ್ನು ಈ ಕೃಷಿಯ ನಡುವೆ ಸಾಗಿಸ್ಕೊಂಡು ಹೋಗ್ತೇನೆ ಅಂತೇಳಿ ಇಲ್ಲಿ ನಿಸರ್ಗ ಅನ್ನೋ ಮನೆಗೆ ಬರ್ತಾರೆ. ನಿಸರ್ಗ ಅಂದ್ರೆ ಬರೀ ಮನೆಯಾಗಿರ್ಬಾರ್ದು, ನಿಸರ್ಗದಂತೆ ಕಾಣಬೇಕಂತೇಳಿ ಸುತ್ತಲೂ ನಿಸರ್ಗ ನೋಡಿದರೆ ಜನರಿಗೆ ಹೇಗೆ ಆಕರ್ಷಣೆ ತೋರ್ಬೇಕು ಆ ಪ್ರಕಾರ ಆ ನಿಸರ್ಗವನ್ನು ಅವರು ಇಟ್ಟುಕೊಂಡು ಬಂದಂತಹ ವ್ಯಕ್ತಿ. ಇಲ್ಲಿ ಬಂದ ನಂತರ 2-3 ವರ್ಷದ ಒಳಗೆ ಅವರ ತಾಯಿಯವರ ದೇಹಾಂತ್ಯವಾಗ್ತದೆ. ತದನಂತರ ಅವರು ಮಗನ ಪ್ರಾಯಕ್ಕೆ ಬಂದ ಹಾಗೆ ಅವನ ದಾಂಪತ್ಯ ಜೀವನಕ್ಕೆ ಸರಿಸುವ ಕಾರ್ಯಕ್ರಮ, ಮಗನಿಗೆ ವಧುವನ್ನು ಹುಡುಕಿ ತನ್ವಿ ಅನ್ನೋರ ಜೊತೆ ಸಂಬಂಧವನ್ನು ಬೆಳೆಸಿ ದಾಂಪತ್ಯ ಜೀವನಕ್ಕೆ ಮಗನನ್ನು ತೊಡಗಿಸಿ ಪಯಣವನ್ನು ಮುಂದುವರಿಸ್ತಾರೆ. ಅದೇ ರೀತಿ ಮಗಳಿಗೂ ಮದುವೆ ಮಾಡಿಕೊಡ್ತಾರೆ. ಅಷ್ಟರಲ್ಲಿ ಅವರ ಮನೆಗೆ ಇನ್ನೊಂದು ಆಘಾತ ಬಂದು ತಟ್ಟಿತು. ಧರ್ಮಪತ್ನಿಯಾದಂತಹ ಪಾಂಚಾಲ್ ವೈನಿಯವರನ್ನ ಅವರು 1 ವರ್ಷದ ಹಿಂದೆ ಕಳ್ಕೊಳ್ಳುವಂತಹ ಒಂದು ಪ್ರಸಂಗ ಬಂತು. 1-2 ವರ್ಷದ ಹಿಂದೆ ಆ ಎಲ್ಲ ಆಘಾತಗಳನ್ನು ಸಹಿಸಿಕೊಂಡ ಅವರ ಪಯಣ ಮುಂದುವರಿತಾ ಇರಬೇಕಾದ್ರೆ ಹಲವು ದುಃಖದ ಖುಷಿಯ ಎಲ್ಲ ಸಂಗತಿಗಳನ್ನು ನೋಡ್ತಾ ಹೋಗ್ತಾ ಇರ್ತಾರೆ. ಮೊಮ್ಮಗನ ಉಪನಯನವನ್ನು ಮಾಡ್ತಾರೆ. ಎಲ್ಲ ಖುಷಿಯ ಕ್ಷಣಗಳನ್ನು ಅನುಭವಿಸಿ ಅವರು ನಿಸರ್ಗದ ಮಡಿಲಲ್ಲಿ ಯಾರಿಗೂ ಹೇಳದ ಹಾಗೆ ಒಂದು ದಿನ ಆಸ್ಪತ್ರೆ ಕಂಡಂತವರಲ್ಲ. ತಕ್ಷಣ ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನೆಲ್ಲ ಬಿಟ್ಟು ಅವರು ದೇವರಲ್ಲಿ ಲೀನರಾಗಿದ್ದಾರೆ. ಇದು ದುಃಖದ ಸಂಗತಿ.
ನನ್ನ ಪಯಣವನ್ನು ಮುಂದುವರಿಸಬೇಕಂದಾಗ ನಡುಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಅವರ ಅಣ್ಣನಾದ ಉಲ್ಲಾಸ್ ತೇಲಂಗ್ ಅವರಿಗೆ ವೇದಿಕೆ ಮೇಲೆ ಕರೀತಾ ಇದೆ. ಈಗಿನ ನನ್ನ ತಮ್ಮನ ಚಿತ್ರದಲ್ಲಿ ಅರ್ಪಿಸುವ ದಿನ. ನನ್ನ ಜೀವನದಲ್ಲಿ ನಾನೆಲ್ಲ ಒಳ್ಳೆಯದನ್ನು ಆದರೆ ಇದರಲ್ಲಿ ನಾನು ನನ್ನ ತಮ್ಮನ ಬಗ್ಗೆ ಈ ವಿಷಯದ ಬಗ್ಗೆ ನನ್ನ ತಮ್ಮನ ಬಗ್ಗೆ ಈ ವಿಷಯದ ಬಗ್ಗೆ ಮಾತನಾಡಬೇಕೆಂದರೆ ನನಗೆ ತುಂಬ ನಿಜ. ನಾನು ಎಂದೂ ಅಂದುಕೊಂಡಿರಲಿಲ್ಲ ಎಲ್ಲರೂ ಈ ರೀತಿ ಎಷ್ಟು ಬೇಗ ಇಟ್ಟು ಹೋಗ್ತಾರೆ. ನನಗೆ ಒಂದು ನನ್ನ ಹೃದಯದ ಅರ್ಧ ಭಾಗ ಕಳೆದುಕೊಂಡು ಆಗಿದೆ. ಇಷ್ಟು ಹೇಳಲಿಕ್ಕೆ ಬೇಜಾರಾಗ್ತದೆ. ಆದರೆ ನಾನು ಅವ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಪಯಣವನ್ನು ಮುಂದುವರಿಸ್ತಾ ವಿಲಾಸ್ ತೇಲಂಗ್ ಅವರ ಕೃಷಿ ಒಲುಮೆ ಬಗ್ಗೆ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರು ಕೃಷಿಯಲ್ಲಿ ಯಾವ ರೀತಿ ಅವರು ಸಕ್ರಿಯರಾಗಿದ್ದರಂದ್ರೆ ತಾವೊಬ್ಬರೇ ಕೃಷಿಯಲ್ಲಿ ಉತ್ತುಂಗ ಏರೋದಲ್ಲ, ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಸಕಲ ರೈತ ಬಾಂಧವರು ನನ್ನಂತೆಯೇ ಬೆಳೆಯಬೇಕು, ನನ್ನ ಹತ್ರ ಗೊತ್ತಿರುವಂತಹ ಕೃಷಿಯ ಏನು ಅವರು ಪಯಣದಲ್ಲಿ ಅವರು ಅನುಭವಿಸಿದ ಸುಖ ದುಃಖವನ್ನು ರೈತರಿಗೆ ಹಂಚಿ ಅವರು ನನ್ನ ಹಾಗೆ ಮೇಲೆ ಬರಬೇಕು ಅನ್ನೋದು ಅವರು ಮನೋಭಾಷೆ ಇತ್ತು. ಆ ಪ್ರಕಾರ ಅವರು ಮಾಡಿದಂತಹ ಕೆಲ ವಿಚಾರಗಳನ್ನು ತಮ್ಮ ಎದುರಿಗೆ ಹೇಳ್ತೇನೆ. ಯಾರಾದರೂ ರೈತರು ಬಂದು ನನ್ನ ಒಂದು ಸ್ವಲ್ಪ ಜಮೀನಿದೆ, ಅದರಲ್ಲಿ ನಾನು ಏನು ಮಾಡಬಹುದು ಅನ್ನೋ ಒಂದು ಸಜೆಷನ್ ಕೊಟ್ಟರೆ, ರೈತಾಪಿಗೆ ಬೇಕಾಗುವಂಥದ್ದು ಮೂಲತಃ ನೀರು, ಜಮೀನು ಇರ್ತದೆ, ಹಣದ ಹಾಗೂ ಮಾಡುವಂತಹ ಕೌಶಲ್ಯತೆ, ಇದು ಮೂರು ಬೇಕಾಗ್ತದೆ. ವಿಲಾಸ್ ತೇಲಂಗ್ ಅವರು ತೆಂಗಿನಕಾಯಿಯನ್ನು ಕೈ ಮೇಲಿಟ್ಟು ಬೋರ್ ಪಾಯಿಂಟ್ನಲ್ಲಿ ನೋಡಿ ಬೋರನ್ನು ಪಾಯಿಂಟ್ ನೋಡುವಂತಹ ಕಲೆಯಲ್ಲಿ ಕರಗತರಾಗಿದೆ. ಹಲವಾರು ರೈತ ಬಾಂಧವರಿಗೆ ರಾಯರು ನಮ್ಮ ಜಮೀನಿನಲ್ಲಿ ಒಂದು ಬೋರ್ ಪಾಯಿಂಟ್ ಮಾಡಿಕೊಡ್ತೀರಾ ಅನ್ನೋ ಒಂದು ಮಾತನ್ನ ಎದುರಿಗಿಟ್ರೆ ಏನು ಮಾತನಾಡದೆ ತಕ್ಷಣ ತಮ್ಮ ಎಷ್ಟು ಕಾರ್ಯಗಳನ್ನು ಇದ್ದರೂ ಸಹಿತ ಇಲ್ಲಪ್ಪ ನಾನು ಇವತ್ತೇ ನಿಮಗೆ ನಿನ್ನ ಆಸೆ ಪೂರೈಸ್ತೇನೆ ಅಂತೇಳಿ ಬಂದು ಪಾಯಿಂಟ್ ಅನ್ನು ಮಾಡಿಕೊಟ್ಟು ಎಷ್ಟೋ ಕುಟುಂಬವು ಅವರನ್ನು ಹಾರೈಸುವಂತೆ ಮಾಡಿದೆ. ಇವತ್ತಿನ ದಿನದಲ್ಲಿ ಹಲವಾರು ಜನರಿಗೆ ಅವರು ಬೋರ್ ಪಾಯಿಂಟ್ ಅನ್ನು ಮಾಡಿಕೊಟ್ಟು ಈ ರೀತಿಯಲ್ಲಿ ನಿನ್ನ ಜಮೀನನ್ನು ಡೆವಲಪ್ ಮಾಡು, ಈ ರೀತಿ ಅದರಲ್ಲಿ ಏನೇನು ಬೆಳೆ ಬೆಳಿಬೇಕು ಅನ್ನೋದು ನಿಮ್ಗೆ ಇಚ್ಛೆ ಇದೆಯಾ ಮಾಡುವಂತಹ ಸಾಲಿಗೆ ಅವರು ಮುಂದುವರಿಸಿಕೊಟ್ಟಂತಹ ಹಲವಾರು ನಿದರ್ಶನಗಳಿದ್ದಾವೆ. ಅವರ ಕೃಷಿಯಲ್ಲಿ ಎಷ್ಟು ತಲ್ಲೀನತೆ ಇತ್ತು ಅಂದ್ರೆ ಎಲ್ಲ ರೀತಿಯ ಬೆಳೆಗಳನ್ನು ಅವರು ಮಾಡೋದರಲ್ಲಿ ಹಿಂದಿಕ್ಕಿಲ್ಲ. ಭತ್ತದ ಬೆಳೆಯನ್ನು ಮಾಡಿದರು. ತಾಲೂಕಾ ಮಟ್ಟದಲ್ಲಿ ಅತಿ ಹೆಚ್ಚು ಇಳುವರಿ ತೆಗೆದಂತಹ ಪ್ರಥಮ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ. 86-87ನೇ ಸಾಲಿನಲ್ಲಿ ಅವರು ತಾಲೂಕಾ ಮಟ್ಟದಲ್ಲಿ ಭತ್ತದ ಬೆಳೆಯ ಹೆಚ್ಚುವರಿ ಇಳುವರಿ ಬೆಳೆದಂತಹ ರೈತ ಅನ್ನೋ ಪ್ರಶಸ್ತಿ ಅವರಿಗೆ ಗರಿಗೆದು. ಅದಷ್ಟಕ್ಕೆ ಅವರ ಒಲುಮೆ ಮುಗಿಲಿಲ್ಲ. ಶುಂಠಿ ಬೆಳೆಯನ್ನು ಬೆಳೆದಿದ್ದಾರೆ. ಶುಂಠಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವರು ಶುಂಠಿ ಬೆಳೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ತಾಲೂಕಾ ಮಟ್ಟದ ಸ್ವಚ್ಛತಾ ಅಭಿಯಾನ
ಅದರಲ್ಲಿ ಅವರು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಈ ರೀತಿ ಅವರ ಕೃಷಿ ಒಲುಮೆ ಎಷ್ಟಿತ್ತಂದ್ರೆ 365 ಡೇಸ್ ಅಂತೇಳಿ ನೀವೇನು /7 ಅಂತಿರಲ್ಲ, ಆ ರೀತಿ ಬೆಳಗ್ಗೆ ಎದ್ದರೆ ಕೃಷಿಯೇ ನನ್ನ ಧ್ಯೇಯ ಅನ್ನೋ ರೀತಿಯಲ್ಲಿ ಎದ್ದವರೇ ತಮ್ಮ ಮನೆಯ ಸುತ್ತ ಸ್ವಚ್ಛತೆ, ತೋಟದ ಸುತ್ತು ಹಾಕುವುದು, ತದನಂತರ 10-11 ಗಂಟೆಗೆ ಬಂದು ಅವರ ದಿನದ ನಿತ್ಯದ ತಿಂಡಿ ತಿನಿಸು. ಅಷ್ಟರ ಮಟ್ಟಿಗೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಿಂತ ಅವರ ಕೃಷಿಯಲ್ಲಿ ಅಷ್ಟು ತಲ್ಲೀನತೆ. ಈ ಪಯಣ ಮುಂದುವರಿಸ್ತೇನೆ. ಅವರ ಅಕ್ಕ ತಂಗಿ ಮಾಲಕ್ಕ ಅವರು ಅವರ ಬಗ್ಗೆ ಒಂದೆರಡು ಮಾತನಾಡ್ತಾ ಇದ್ದಾರೆ. ಅವರು ಕುತ್ಕೊಂಡಲ್ಲೇ ಮಾತಾಡ್ತಾರೆ, ನಿಧಾನವಾಗಿ ಕೇಳಿಸಿ. ನಿಸರ್ಗದ ಮಡಿಲಲ್ಲಿ ಬೆಳೆದ ಬಿರುದಾದ ಈಗ ನಮ್ಮನ್ನು ಅಗಲಿ ಹೋದುದು ನಮಗೆಲ್ಲರಿಗೂ ತುಂಬಲಾರದ ನಷ್ಟ. ನಮ್ಮ ಪುತ್ರ ವಿಯೋಗದ ನಂತರ ಆ ಸ್ಥಾನವನ್ನು ಅವರು ತುಂಬಿ ನಮ್ಮೆಲ್ಲರ ಬೆನ್ನೆಲುಬಾಗಿದ್ದರು. ನನ್ನ ಅಣ್ಣನಾಗಿ, ನನಗೆ ಅಣ್ಣನಾಗಿ, ನನ್ನ ಮಕ್ಕಳಿಗೆ ಪ್ರೀತಿಯ ಮಾಮನಾಗಿ ಮತ್ತು ನನ್ನ ಯಜಮಾನರಿಗೆ ಆಗಿ ಇದ್ದವರು ಹೀಗೆ ನಮ್ಮನ್ನು ಅಗಲುತ್ತಾರೆ ಎಂದೆಂದೂ ನಾವು ಭಾವಿಸಿರಲಿಲ್ಲ. ನಮ್ಮ ಯಾವತ್ತೂ ದಿನಗಳಲ್ಲಿ ಅವರನ್ನು ಮಾತನಾಡಿಸದೇ ಇರಲಿಲ್ಲ. ಮತ್ತು ಈಗ ಆ ಕೊರತೆ ನೀಗುವವರು ಯಾರು? ಎಷ್ಟೋ ದುಃಖಗ್ರಸ್ತ ಹೃದಯಗಳಿಗೆ ಸದಾ ಸಾಂತ್ವನ ಹೇರಿದವರು ಹೀಗೆ ನಮ್ಮನ್ನು ಅಗಲಬಾರದಿತ್ತು. ತಮ್ಮ ಪತ್ನಿ ವಿಯೋಗದ ದುಃಖ ನುಂಗಿಕೊಂಡು ಸದಾ ತಮ್ಮನ್ನು ತಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡ ಕರ್ಮಯೋಗಿ ಅವರು. ವಿಧಿಯನ್ನು ಹಳಿಯಲು ಶಪಿಸಲು ನನಗೆ ತಿಳಿಯದಾಗಿದೆ. ಮೃತ ಸಹೋದರನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪರಮಾತ್ಮನಲ್ಲಿ ನನ್ನ ಪ್ರಾರ್ಥನೆ. ನಮ್ಮೆಲ್ಲರ ವಿನುದಾದನಿಗೆ ಈ ತಂಗಿಯ ಸಮರ್ಪಣೆ. ಪಯಣ ಮುಂದುವರಿಯುತ್ತದೆ. ಕೃಷಿ ಒಲುಮೆ ಅದೇ ರೀತಿ ಅವರ ಧಾರ್ಮಿಕ ಒಲುಮೆಯು ಅಷ್ಟೇ ಪ್ರಮಾಣದಲ್ಲಿ. ವಿಲಾಸ್ ತೇಲಂಗ್ ಅವರು ಧಾರ್ಮಿಕ ಒಲುಮೆ ಬಗ್ಗೆ ಹೇಳೋದಾದ್ರೆ, ತಂದೆಯವರ ಕಾಲದಿಂದ ಅವರ ಮನೆಯಲ್ಲಿ ಗಣಪತಿ ಉತ್ಸವ ಹಳೆ ಮನೆಯಲ್ಲಿ ನಡೀತಾ ಇತ್ತು. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಆ ಉತ್ಸವವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಪರಿಪಾಠ ಹೊಸ ಮನೆಗೆ ಬಂದ ನಂತರ ಸ್ವಲ್ಪ ಕಡಿಮೆ ಆಗುವಂತಹ ಸ್ಥಿತಿ ನೋಡ್ತೇವೆ. ಆದರೆ ಅವರ ಒಲುಮೆ ಎಷ್ಟಿತ್ತಂದರೆ, ಇಲ್ಲ, ಹೊಸ ಮನೆಯಲ್ಲೂ ಆ ಪ್ರವೃತ್ತಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿ ಅವರಲ್ಲಿ. ಕುಟುಂಬದ ಎಲ್ಲ ಸದಸ್ಯರನ್ನು ಆ ಗಣಪತಿ ಉತ್ಸವಕ್ಕೆ ಕರೆಯಿಸಿ ಕುಟುಂಬದ ಬಾಂಧವ್ಯ ಗಟ್ಟಿಯಾಗಿಸುವಂತ ಕಾರ್ಯ ಅವರು ಆ ಗಣಪತಿ ಉತ್ಸವದ ಮುಖೇನ ಇಲ್ಲಿ ನಡೆಸ್ತಾ ಇದ್ರು. ಅದೇ ರೀತಿ ನಮ್ಮ ಕೊರ್ಲಕಟ್ಟಾದ ಈಶ್ವರ ದೇವಸ್ಥಾನ ಇದ್ದಂತಹ ಜಗ ಅವರದೇ ಆಗಿತ್ತು. ಅದೇ ರೀತಿ ಭವಾನಿ ಶಂಕರ್ ದೇವಸ್ಥಾನ ನಮ್ಮ ಹಲಗತೆಯಲ್ಲಿ ನಾವೆಲ್ಲ ನೋಡಿದ್ದೀರಾ. ಆ ದೇವಸ್ಥಾನವು ಇವತ್ತು ಒಂದು ಜೀರ್ಣೋದ್ಧಾರವಾಗಿ ಒಂದು ಹಂತಕ್ಕೆ ಬರಬೇಕಾದ್ರೆ ಅವರ ಬೆನ್ನೆಲುಬಾಗಿ ಕಮಿಟಿಯವರು ಸಹಕಾರ ನೀಡಿದ್ದಕ್ಕೆ ಅವರು ಆ ದೇವಸ್ಥಾನವನ್ನು ಚಂದ ರೀತಿಯಲ್ಲಿ ಮಾಡಿ ನಮ್ಮ ಕೊರ್ಲಕಟ್ಟ ಗ್ರಾಮಸ್ಥರಿಗೆ ಅರ್ಪಿಸಿದ್ದೇವೆ. ಅದರ ಬಗ್ಗೆ ಒಂದೆರಡು ವಿಷಯವನ್ನು SM ಹೆಗ್ಡೆ ಅವರು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ.
ಇವರು 2018ರಲ್ಲಿ ದೇವಸ್ಥಾನದ ಜವಾಬ್ದಾರಿಯನ್ನು ತಗೊಂಡ ನಂತರ 2 ವರ್ಷದಲ್ಲಿ ಸಂಪೂರ್ಣ ಕಟ್ಟಡ ಕೆಲಸ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮುಗಿಸಿದಂತಹ ಮೇರು ವ್ಯಕ್ತಿಮತ್ವ. ಈ ಒಂದು ಪ್ರಸ್ತುತ ದೇವಸ್ಥಾನದ ಕಟ್ಟಡ 2003ರಲ್ಲೇ ಆರಂಭ ಆಗಿತ್ತು. ಕಾರಣಾಂತರದಿಂದ ಕೆಲಸಗಳು ನಡೀತಾ ಇರಲಿಲ್ಲ. ಯಾವಾಗ ಸಮರ್ಥ ಸಾರಥಿ ಅದಕ್ಕೆ ವಿಲಾಸರಾವ್ ವಿಠ್ಠಲರಾವ್ ದೇಲನ್ ಅವರ ಒಂದು ರೂಪದಲ್ಲಿ ಸಿಕ್ಕಲು ಇವತ್ತು ಆ ದೇವಸ್ಥಾನ ಕೇವಲ ನಮ್ಮ ಶಿರಸಿ ತಾಲೂಕಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾದರಿಯ ದೇವಸ್ಥಾನ ಅಂತ ಈ ಒಂದು 3 ತಿಂಗಳ ಹಿಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ದೇವಸ್ಥಾನ ಸಂವರ್ಧನಾ ಸಮಿತಿಯ ವತಿಯಿಂದ ಮಾಡಿದಂತಹ ಸರ್ವೆಯಲ್ಲಿ ಬಂದಿರುವ ಒಂದು ಅಂಶ. ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ಜಾತಿ, ಮತ, ಪಂಗಡ, ಉಪಜಾತಿ ಯಾವುದೂ ಇಲ್ಲ. ನಂಜನರಾವ್ ಕೇಳಲು ಹೇಳಿದ ಹಾಗೆ ಇಲ್ಲಿರೋದು ಒಂದೇ ಜಾತಿ, ಭವಾನಿ ಶಂಕರ ಭಕ್ತರು. ಈ ಒಂದು ಭಾವನೆ ದಟ್ಟವಾಗಿ ಬೆಳಿಬೇಕಾದ್ರೆ ವಿಲಾಸರಾವ್ ಕೇಲನ್ ಅವರ ನಿರಂತರ ನಿತಾಂತ ಪ್ರಯತ್ನ, ಅವರು ಎಷ್ಟು ತಾಳ್ಮೆಯನ್ನು ಹೊಂದಿದ್ರು ಅಂತಂದರೆ, ನಾವಂತೂ ಅವ್ರ ಜೊತೆ ಸಾಮಾನ್ಯ ದೇವಸ್ಥಾನದ ವಿಷಯದಲ್ಲಿ 10-15 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಯಾವತ್ತೂ ಅವರು ಸಿಟ್ಟು ಮಾಡ್ಕೊಂಡಂಥ ಸಂದರ್ಭ ನೆನಪಿಗೆ ಬರಲ್ಲ. ಮತ್ತು ಯಾವಾಗಲೂ ಹಸನ್ಮುಖಿ, ಬಹುತೇಕ ಇನ್ನೊಬ್ಬರಿಗೆ ಪ್ರೇರಣೆ ಕೊಡುವಂತಹ ಅವರ ನಡವಳಿಕೆ ನಮಗೀಗ ದೇವಸ್ಥಾನದ ಒಂದು ತಂಡದಿಂದ ನಾವು ಯಾವತ್ತೂ ನೆನಪಿನಲ್ಲಿರುವ ಅಂಶ ಅನ್ನೋದು ಮನವರಿಕೆ ಆಗ್ತಾ ಇದೆ. ನಾವು ದೇವಸ್ಥಾನಕ್ಕೆ ಹಲವು ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ PSS ಆಗಲಿ ಅಥವಾ ಇನ್ನಿತರ ಯಾವುದೇ ಮಾರ್ಕೆಟಿಂಗ್ ಸೋರ್ಸ್ ಇರಲಿ, ವಿಲಾಸರಾಯರು ಮಾಡುವ ಚೌಕಸಿ ನೋಡಿ ನಮಗೆ ಕಂಗಾಲಾಗ್ತಿದೆ. ಆವಾಗ ಅವರು ಹೇಳುವ ಒಂದೇ ಮಾತು, ದುಡ್ಡು ಯಾರದ್ದೇ ಆಗಿರಲಿ, ಜವಾಬ್ದಾರಿ ಮುಖ್ಯ. ಮನೆದೇ ಇರಲಿ ಜವಾಬ್ದಾರಿ ಮುಖ್ಯ, ಸಂಸ್ಥೆಯೇ ಇರಲಿ ಜವಾಬ್ದಾರಿ ಮುಖ್ಯ. ಇಲ್ಲಿ 8 4 ಈ ಆಣೆ ಮಾತುಗಳನ್ನು ಅವರಿಂದ ನಾವು ಭಾಳ ಬಾರಿ ಕೇಳಿದ್ದೇವೆ. ಈಗಿನ ಜನರಿಗೆ ಆಣೆ ಅಂದರೆ ಏನು ಅಂತ ಗೊತ್ತೇ ಇಲ್ಲ. ಅಷ್ಟೊಂದು ಕಾಟಾಕೋರಿ ಅಂತಂದರೆ ಜಿಪುಣತೆಯಿಂದ ಅವರು ವ್ಯವಹಾರವನ್ನು ಅದರ ಹಿಂದೂ ಮುಂದಿನ ವಿಚಾರ ಮಾಡಿಯೇ ಮಾಡ್ತಾಯಿದ್ದಾರೆ. 2ನೇದಾಗಿ ಅವರಲ್ಲಿರುವಂತಹ ಜಿದ್ದು, ಆ ಒಂದು ಅವರ ಪ್ರಕೃತಿ, ಅವರ ಸ್ವಭಾವ, ಭಾಳಷ್ಟು ಕೆಲಸಗಳನ್ನು ನಾವು ಮಾಡುವಾಗ ನಿರ್ದಿಷ್ಟ ತೀರ್ಮಾನ. ಹಲವರು ಏನಾದರೂ ಹೇಳಿ, ಯಾವುದೇ ರೀತಿಯ ಸರ್ವೇಷನ್ನಲ್ಲಿ ಅವರ ತಲೆಯಲ್ಲಿ ಒಂದು ಆ ಕನಸು ಅಥವಾ ಒಂದು ಗುರಿ ಇತ್ತು ಅಂದರೆ ಯಾರಿಗೂ ಜಪ್ಪಯ್ಯ ಅನ್ನುವ ಜಾಯಮಾನದವರು ಅಲ್ಲ, ಅದನ್ನು ಸಾಧಿಸಿಯೇ ತೋರಿಸುವಂಥವ್ರು. ಇನ್ನು ಕೆಲಸ ಮುಖ್ಯ, ಸ್ಥಾನ ಮಾನ ಅದಕ್ಕೆ ಯಾವುದೇ ರೀತಿಯ ಒಂದು ಅಸ್ತಿತ್ವ ನಾವು ಹುಡುಕುವ ಅವಶ್ಯಕತೆ ಇಲ್ಲ. ಹಿಂದೆ ನಾವು ಈ ಕಳೆದ ವರ್ಷ ಸಹಿತ ಈ ಒಂದು ಹನಗದ್ದೆ ಗ್ರಾಮದಲ್ಲಿ 188 ಮನೆಗಳಿದ್ದಾವೆ. ಇಲ್ಲಿ ಕೃಷಿ ಕಾರ್ಮಿಕರು, ಕೃಷಿಕರೇ ಬಹುಸಂಖ್ಯೆಯಲ್ಲಿ ಇರುವಂಥವ್ರು. ದಿನಗೂಲಿ ಮಾಡಿ ದಿನಕ್ಕೊಂದು 350-400 ರೂಪಾಯಿ ಗಳಿಸುವಂತಹ ಕುಟುಂಬಗಳು ಇಲ್ಲಿ ಇದ್ದಾವೆ. ಅದೇ ರೀತಿ ಆರ್ಥಿಕವಾಗಿ ಸಬಲರಾಗಿರುವಂಥವರು ಇದ್ದಾರೆ. ನಾವು ಕಮ್ಯುನಿಟಿಯವರೆಲ್ಲ ಸೇರಿ ಈ ಗ್ರಾಮದಲ್ಲಿ ಬರುವಂಥ 5 ಮಜುರೆಗಳಲ್ಲಿ ದೇವಸ್ಥಾನಕ್ಕೆ ಧನ ಸಂಗ್ರಹ ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಯವರು ಈ ವ್ಯಕ್ತಿ ಕೈ ಮುಗಿದು ನಮಸ್ಕಾರ, ಮೊದಲು ಅವರು ಪ್ರಾರಂಭ ಮಾಡುವ ಮಾತೆ ಪ್ರತಿಯೊಬ್ಬರ ಮನೆಯಲ್ಲಿ ಅವರ ಮನೆ ಬಾಗಿಲಲ್ಲಿ ನಿಂತು ನಮಸ್ಕಾರ. ಅವರು 350 ರೂಪಾಯಿ ದಿನಮಾನದಲ್ಲಿ ಗಳಿಸುವ ಕೂಲಿಯ ಮನೆಯೇ ಆಗಿದೆ, ಮಜೂರಿಯ ಮನೆಯೇ ಆಗಿದೆ, ಇಲ್ಲ ಲಕ್ಷಾಂತರ ರೂಪಾಯಿನ ಹಿನ್ನಲೆಯಿರುವಂಥವರೇ ಎಲ್ಲೇ ಹೋದರೂ ಅವರ ಆ ಸೌಜನ್ಯ, ನಗುಮುಖ, ನಾವಂತೂ ಅವರು ನೇರ ಧ್ವನಿಯಲ್ಲಿ ಮಾತಾಡಿದ್ದನ್ನು ಯಾವತ್ತೂ ಕೇಳಿಲ್ಲ. ಆ ಒಂದು ಸಂಘಟನೆಯ ಶಕ್ತಿ
ಅವರಲ್ಲಿ ಪರಮಾತ್ಮ ಯಾವ ಒಂದು ಹಿನ್ನೆಲೆಯಲ್ಲಿ ನೀಡಿದ್ನೋ ಅಥವಾ ಅದು ನಮ್ಮೆಲ್ಲರ ಈ ಗ್ರಾಮದ ಜನರ ಅದೃಷ್ಟವೋ ಇವತ್ತು ಅವರನ್ನು ಈ ರೀತಿಯಾಗಿ ನೆನಪು ಮಾಡಿಕೊಳ್ತಾ ಇರುವಂಥದ್ದು ನಮ್ಮ ದುರದೃಷ್ಟ. ಆದರೆ ಅನಿವಾರ್ಯ. ಈಗ ಹೆಚ್ಚಿಗೆ ಅವರ ಒಂದು ವಿಚಾರದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋದರೆ ನನ್ನ ಮತ್ತು ಅವರ ಒಡನಾಟದ ಆಧಾರದ ಮೇಲೆ ನಾನು ಒಂದು ದಿನ ಮಾತಾಡಬಹುದು. ಈಗ ಎಲ್ಲರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಪಯಣವನ್ನು ಮುಂದುವರಿಸ್ತಾ ಧಾರ್ಮಿಕ ಆಯ್ತು ಅವರ ಸಾಂಸ್ಕೃತಿಕ ಒಲುಮೆಯ ಬಗ್ಗೆ ಒಂದು ವಿಷಯವನ್ನು ಹೇಳಿ ಬಯಸ್ತೇನೆ. ಸಾಂಸ್ಕೃತಿಕವಾಗಿ ಜನರಿಗೆ ಉಪಕಾರವಾಗುವಂತಹ ಪಂಚಾಯತ್ ಕಚೇರಿ ನಮ್ಮ ಕೊರ್ಲಕಟ್ಟಾದಲ್ಲಿ ಬಂದಿದೆ ಅಂದ್ರೆ ಅವರ ಪಾತ್ರ ಮಹತ್ವದ. ಕೊರ್ಲಕಟ್ಟ ಗ್ರಾಮದ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಅವರದೇ ಆದಂತಹ ಜಾಗವನ್ನು ಪಂಚಾಯತ ಕಟ್ಟುತ್ತೇವೆ ಅಂತ ಒಂದು ಮಾತಿಗೆ ಅವರು ಆ ಜಾಗವನ್ನು ಪಂಚಾಯತಕ್ಕೆ ಒಪ್ಪಿಸಿದ್ದು ಅವರ ದೊಡ್ಡತನ. ಈ ಮಹಾನುಭಾವರ ಹೊಗಳಿಕೆಯಲ್ಲಿ ಇದು ಒಂದು ಗಡಿ. ಅವರ ಬಗ್ಗೆ ಒಂದೆರಡು ತೃಪ್ತಿ ತೆಲಂಗೂರು, ತೃಪ್ತಿ ಪಂಡಿತ್. ನಮಸ್ಕಾರ. ಇವೆಲ್ಲ ಬಂದವರಿಗೆ ನನ್ನ ಅಭಿನಂದನೆ. ನಾನೆರಡು ನನ್ನ ಚಿಕ್ಕಪ್ಪನ ಬಗ್ಗೆ ಮಾತನಾಡುತ್ತೇನೆ. ನಮ್ಮ ಚಿಕ್ಕಪ್ಪನ ಬಗ್ಗೆ ಮಾತನಾಡುವುದಾದರೆ ತುಂಬ ಇದೆ. ಅವರ ಈ ಅಗಲಿಕೆಯಿಂದ ನನಗೆ ತುಂಬ ಬೇಸರವಾಗುತ್ತಿದೆ. ಅವರ ಸಹವಾಸದಲ್ಲಿ ನಾನು ಎಷ್ಟು ಅದೃಷ್ಟಶಾಲಿ ಎಂದು ನನಗೆ ತಿಳಿದಿದೆ. ವಿನಮ್ರ, ಮೃದುವಾಗಿ ಮಾತನಾಡುವ, ನವೀನ, ಕಾಳಜಿಯುಳ್ಳ, ಕಠಿಣ ಪರಿಶ್ರಮ, ದೊಡ್ಡ ಹೃದಯ, ತಿಳುವಳಿಕೆ, ಶಕ್ತಿಯುತ ಮನುಷ್ಯರು. ಇವುಗಳಂತಹ ವೈಯಕ್ತಿಕ ಗುಣಲಕ್ಷಣಗಳು ಅವನ ವ್ಯಕ್ತಿತ್ವದೊಂದಿಗೆ ಮನಬಂದಂತೆ ಜನ್ಮ ಮಾಡುತ್ತವೆ. ಅವರು ಎಂದಿಗೂ ಇತರರಿಗೆ ನಕಾರಾತ್ಮಕವಾಗಿ ಮಾತನಾಡಿದವರಲ್ಲ. ಅವರು ಇತರರಿಗೆ ಯಾವಾಗಲೂ ಸಹ ಅಷ್ಟೇ ಸತ್ಯ ಮತ್ತು ಸತ್ಯ ದೃಷ್ಟಿಯಲ್ಲಿ ತಮಗೆ ಎಷ್ಟು ಆಗುತ್ತದೋ ಅಷ್ಟು ಹೆಲ್ಪ್ ಮಾಡಿ ಅವರಿಗೆ ಉದ್ಧಾರ ಮಾಡುವುದರ ಬಗ್ಗೆ ಮಾತನಾಡುತ್ತಿದ್ದರು. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಜೊತೆಯಲ್ಲಿ ನಾನು ನನ್ನ ಬಾಲ್ಯದ ನೆನಪುಗಳನ್ನು ತುಂಬ ಇದೆ. ಅವರ ಜೊತೆಗೆ ಇರುವುದೆಂದರೆ ನಮಗೆ ತುಂಬ ಅಂದರೆ ತುಂಬ ಇಷ್ಟವಾಗುತ್ತದೆ. ಅವರ ಹೃದಯ ಮತ್ತು ಮನಸ್ಸಿಗೆ ನನಗೆ ತುಂಬ ಶಾಂತಯುತವಾಗುತ್ತಿತ್ತು. ಅವರು ಅಗತ್ಯವಿರುವ ಯಾವುದೇ ಸಹಾಯ ಮತ್ತು ಕ್ರಿಯೆಯಲ್ಲಿ ಹೊರಹೊಮ್ಮಲು ಯಾವಾಗಲೂ ಸಿದ್ಧವಾಗುತ್ತಿದ್ದರು. ನಾವು ಮಾಡಿದ ಎಲ್ಲ ಸಾಧನೆಗಳಿಗೆ ಅವರು ಯಾವಾಗಲೂ ಸಂತೋಷ ಪಡುತ್ತಿದ್ದರು. ಅದು ಹೊಸ ಮನೆ, ಹೊಸ ಕಾರು, ಯಾವಾಗಲೂ ವಿದೇಶಿ ಯಾತ್ರಕ್ಕೆ ಹೋಗುವುದಾದರೂ ಅವರ ಖುಷಿಗೆ ಅಪಾರ ಖುಷಿಯನ್ನು ತಂದು ಕಾಂಗ್ರ್ಯಾಚುಲೇಷನ್ ಎಂದು ಎನ್ಕರೇಜ್ ಮಾಡುವ ನಮಗೆ ಪ್ರತಿಯೊಂದಕ್ಕೂ ಅದೆಲ್ಲದಕ್ಕೂ ನಾವು ಮಿಸ್ ಮಾಡಿಕೊಳ್ತಾ ಇದ್ದೇವೆ. ಮತ್ತೆ ನನ್ನ ಮಗಳು ಈಶಾ ಚಿಕ್ಕಂದಿನಿಂದಲೂ ಅವರ ಅಜ್ಜನ ವಿಲಾಸ್ ಸಿಂಗರ್ ಅವರ ಜೊತೆಯಲ್ಲಿ ಬೆಳೆದ ಹುಡುಗಿ. ಇನ್ನು ಅವತ್ತು ಇರುವ ಹುಡುಗಿ USA ನ್ಯೂ ಜೆರ್ಸಿಯಲ್ಲಿ ಉದ್ಯೋಗ ಸ್ಥಾನದಲ್ಲಿದ್ದಾರೆ. ಅದು ಒಂದು ಆಸೆ ಇತ್ತು ಕಿ USA ಸಹ ಹೋಗಿ ಬರಬೇಕೆಂದು. ದುರಾದೃಷ್ಟವಶದಿಂದ ಅವರ ವೀಸಾ ಆಗಲಿಲ್ಲ. ಆದರೂ ಅವರು ತಮ್ಮ ಆಸೆಯನ್ನು ಬಿಟ್ಟಲಿಲ್ಲ. ತಮ್ಮ ಮೊಮ್ಮಗನ ತನಯನ ಮುಂಜಿಯ ಉಪನಯನದ ನಂತರ ನಾನು ಅರ್ಜಿ ಸಲ್ಲಿಸುತ್ತೇನೆ ಎಂದು ನಮಗೆ ಹೇಳಿ ಬಂದವರು. ಆದರೆ ದೇವರ ವಿಧಿಯವಶ್ಯಕದಿಂದ ಅವರನ್ನು ಬೇಗ ಕಳೆದುಕೊಂಡ್ರು. ನಾವು ಇದಿಷ್ಟು ಹೇಳುತ್ತಾ ನಾನು ನನ್ನ ಚಿಕ್ಕಪ್ಪನ ಬಗ್ಗೆ. ವಿಲಾಸ್ ತೆಲಂಗ್ ಅವರ ಪಯಣ ಮುಂದು ಅವರು ಈ ಕೃಷಿಯನ್ನು ಅವಲಂಬಿಸಿರುವುದರಿಂದ ಬಹುದೊಡ್ಡ ಸಂಖ್ಯೆಯಲ್ಲಿ ಅವರ ಫಾರ್ಮ್ ಹೌಸ್ ಇದೆ. ಅಷ್ಟಕ್ಕೂ ಅವರಿಗೆ ಕೆಲಸದ ಆಳಿನ ಅವಶ್ಯಕತೆಯು ಅಷ್ಟೇ ಪ್ರಮಾಣದಲ್ಲಿದೆ. ಕೆಲಸದ ಆಳುಗಳು ಅವರಿಗೆ ಎಷ್ಟು ಸಹಕಾರ ನೀಡಿದ್ರಂದ್ರೆ ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದು ಕೆಲಸಕ್ಕೆ ತೊಡಗ್ತಾ ಇದ್ರು. ಮತ್ತು ಅವರ ಕೆಲಸದ ಆಳಿಗೂ ಅವರು ನಡೆದುಕೊಂಡ ರೀತಿ ಅಷ್ಟೇ ದೊಡ್ಡತನದಂತಿತ್ತು. ಒಬ್ಬರಿಗೆ ಆರಾಮಿಲ್ಲ ಅದರಂದ್ರೆ
ನೋವಿಗೆ, ಅವರ ತೊಂದರೆಗೆ ಅವರ ಗಾಡಿಯಲ್ಲೇ ಕರ್ಕೊಂಡು ಹೋಗಿ ಅವರು ಎಷ್ಟೋ ಸಲ ಆಸ್ಪತ್ರೆ ಕರ್ಕೊಂಡು ಹೋದಂತಹ ನಿದರ್ಶನಗಳು ಇದ್ದಾವೆ. ತಮ್ಮ ಮನೆಯ ಮಕ್ಕಳಂತೆ ಅವರನ್ನು ಆಗಿ ಸಲಹಿದ್ದು ಇದೆ. ಪಯಣದ ನಡುವೆ ರಾಮುಕಿಣಿಯವರು ಒಂದೆರಡು ಮಾತನಾಡಬೇಕು. ಭವಾನಿ ಶಂಕರ್ ದೇವರಲ್ಲಿ ಶ್ರದ್ಧಾಭಕ್ತಿಯಿಂದ ವಂದಿಸ್ತಾ ಏಲಂ ಕುಟುಂಬದ ಎಲ್ಲ ಬಂಧು ಬಾಂಧವರು, ಸನ್ಮಿತ್ರರು ಇಲ್ಲೆಲ್ಲ ಬಂದಿದ್ರಿ. ಏಲಂ ಕುಟುಂಬಾಧಿಕ ಸಕಲೇಂಕ ಗೌರವಪೂರ್ವಕ नमस्कार करता. कन्नड कळतंय तुमच्या सगळ्यांका. विलास माम ताजे बद्दल आता इतले सगळे चांगले. एक 2 मिनिट कंप्लेंट सांगू नो कळे कन्नडात सांगता. विलास माम बद्दल सांगता म्हणून सांगले रे. आता सगळे तुम्ही ऐकलंय. कुटुंबीय वर्गात उरताले, आपतेच उरताले, गावची उरताले. हे सांगता जाल्यार तुम्ही 1 लक्ष दिल्ले उरताले. आज तो व्यक्ती ना पण तागेले गुण, तागेले सौजन्य, तागेले संस्कार, तागेली संस्कृती, तागेले आचार, तागेले विचार, ताण केल्ली कामां ही सगळी येवजलते ना इतले खुशी दिसता. जाल्यार तो व्यक्ती ना म्हणल्यार मस्त बेजार दिसता. तांगे जिवना बद्दल एकच आमी सांगीत म्हणटा दिसता म्हाका हांगा येयलें हांव तागेलो अभिमानी. येलन कुटुंबेचे एक 30 ವರ್ಷಾच्या ना म्हाका ಒಡನಾಟ आसा. ಕಳೆದ 30 ವರ್ಷದಿಂದ ತೇಲಂ ಕುಟುಂಬದ ಜೊತೆಗೆ ಒಡನಾಟದಲ್ಲಿದ್ದ ನಾನು ಅವರ ಬಗ್ಗೆ ಇಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಬಂದವಾಗ ನೋಡಿದ ನಂತರ ಗೊತ್ತಾಯಿತು, ಗಣೇಶ್ ತೇಲಂಗರಿಂದ ಈಗ 4ನೇ ತರಗತಿಯವರೆಗೆ ಈ ಕೃಷಿಯನ್ನು ಮುಂದುವರಿಸಿಕೊಂಡು ಹೋದ ಅವರ ವಿಜಯಗಾಥೆ, ಅವರ ಆದರ್ಶ ಇದು ನೋಡಿ ನಾನು ಖುಷಿ ಪಟ್ಟಿದ್ದೆ ಅಷ್ಟೇ ಅಲ್ಲ, ಅವರ ಬಗ್ಗೆ ವಿಚಾರ ಮಾಡ್ತಾ ಹೋದವಾಗ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಮಹಾರಾಜರಿಂದ ಅವರಿಗೆ ಅತಿ ಹೆಚ್ಚು ಭತ್ತ ಬೆಳೆಸಿದ ಬಗ್ಗೆ ಬಂಗಾರದ ಪದಕ ಗಣೇಶ್ ತೇಲಂಗರಿಗೆ ಸಿಕ್ಕಿದ್ದ ಬಗ್ಗೆ ನಾನು ಓದಿದ್ದು ನೆನಪಿದೆ. ಅದರ ನಂತರ ಆ ಅಭಿಮಾನದಿಂದ ಇಲ್ಲಿ ಬಂದ ನಂತರ ವಿಠಲ್ ತೇಲಂಗರವರು ಹಿರಿಯ ಅಣ್ಣ ಈ ಫ್ಯಾಮಿಲಿಗೆ, ಅವರನ್ನು ನಾವು ಸ್ವರ್ಣವಲ್ಲಿ ಮಠಕ್ಕೆ ಕರ್ಕೊಂಡು ಹೋಗಿ ಅಂಗೈಯಲ್ಲಿ ಸಿರಿಸಿ ಅಂತ ಒಂದು ಪುಸ್ತಕ ಬರೆದಿದ್ದೆ ನಾನು. ಆ ಸಂದರ್ಭದಲ್ಲಿ ಸ್ವರ್ಣವಲ್ಲಿ ಗುರುಗಳ ಆಶೀರ್ವಾದದ ಮೂಲಕ ಅವರಿಗೆ ಸನ್ಮಾನ ಮಾಡಿದ್ದು ನನಗೆ ನೆನಪು ಬರ್ತಾ ಇದೆ 25-30 ವರ್ಷ. ಸೊ ಅಂತಹ ಕುಟುಂಬದ ವಿಲಾಸ ನಾವು ಪ್ರತಿ ದಿವಸ ಬೆಳಿಗ್ಗೆ ಶುಭಾಶಯ ಕೊಡ್ತಿದ್ರು ಅವ್ರು ನನಗೆ, ನಾನು ಅವ್ರಿಗೆ ಕೊಡ್ತಿದ್ದೆ. ಎಲ್ಲಾದ್ರೂ ಒಂದು ದಿವಸ ತಪ್ಪಿದರೆ ಕಿಣಿಮಾ ಮಾಲ್ಕೆ ಸಜ್ಜಿ. ಸೊ ಇದನ್ನು ಹೇಳ್ತಾ ಒಂದೇ ಶಬ್ದದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಅವರ ಮರಣದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರ ಅಗಲುವಿಕೆ ತುಂಬಾ ದುಃಖ ಆಗ್ತಾ ಇದೆ. ಆದರೆ ಎಂಥ ಸಜ್ಜನರು ನೋಡ್ರಿ ಅವರು. ಅವರ ಜೀವನದ ಈ ಯಾತ್ರೆಯನ್ನು ಗಮನಿಸಿದರೆ ವಿನಾ ದೈನೇನ ಜೀವನ ಅನಾಯಾಸ ಮರಣ. ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ದೇವರ ಹತ್ರ ಏನ್ ಬೇಡ್ತೇವೆ ಅಂತ ಹೇಳಿದ್ರೆ, ದೈನ್ಯತೆ ಇಲ್ಲದೆ ಜೀವನ ಮಾಡಬೇಕು ನಾವು, ಯಾವುದೇ ರೋಗ ರುಜಿನ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ದೇವರೇ ನಮಗೆ ಮೋಕ್ಷ ಕೊಡು, ಇದನ್ನೇ ಬೇಡೋದಂತ. ಅಂತ ಪವಿತ್ರ ಆತ್ಮ ಅವರು ಇಲ್ಲ ಅಂತ ಬೇಜಾರು ಅನಿಸ್ತದೆ. ಆದ್ರೆ ಅವರ ಜೀವನದಲ್ಲಿ ಎಲ್ಲೂ ಕೂಡ ದೈನ್ಯತೆನೇ ಇಲ್ಲ. ಮತ್ತವರಿಗೆ ಕೊಟ್ಟು ಗೊತ್ತಿದೆ ಹೊರತು ತೆಗೆದುಕೊಂಡು ಗೊತ್ತೇ ಇಲ್ಲ. ನೀರಿರ್ಲಿ, ಆಹಾರ ಇರ್ಲಿ, ವಿಹಾರ ಇರ್ಲಿ, ಹಣ ಇರ್ಲಿ, ಕೃಷಿ ಇರ್ಲಿ, ಪರಿಸರ ಇರ್ಲಿ, ಕುಟುಂಬ ಇರ್ಲಿ, ಬಾಂಧವ್ಯ ಇರ್ಲಿ, ಎಲ್ಲೂ ಕೂಡ ಕೊಟ್ಟು ಗೊತ್ತಿದೆ ಅವರಿಗೆ. ಈ ಕೊಟ್ಟು ಆದರ್ಶ ಆದಂತವರು ನಮ್ಮ ವಿಲಾಸಣ್ಣವರು. ಹಾಗಾಗಿ ನನ್ಗೆ ಅನಿಸ್ತಾ ಇದೆ, ಅವರ ಆ ಒಳ್ಳೆತನದಿಂದಲೇ ಅವ್ರಿಗೆ ಏನು ಕಷ್ಟ ಇಲ್ಲದೆ ಎಷ್ಟು ಸರಳವಾಗಿ ನಮ್ಗೆ ಬೇಕು ಬೇಕು ಅವರು ಬೇಕು ಅನ್ನೋ ಸಂದರ್ಭದಲ್ಲಿ ಯಾರಿಗೂ ತಂದೆ ಕೊಟ್ಟು ಹೋಗ್ತೇವೆ. ಎರಡನೇದವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಶ್ಲೋಕದಲ್ಲಿ ಭಾಷಣದಲ್ಲಿ ಹೇಳ್ತೇವೆ,
ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯಕರತ ಅಂತ ಹೇಳಿದ್ರು. ಅಂದ್ರೆ ದೇವರು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾನಂತೆ. ಉದ್ಯಮಶೀಲತೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಪರಾಕ್ರಮ ಕೊಟ್ಟಿದ್ದಾನೆ, ಶಿಸ್ತು ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ಯಾವ ವ್ಯಕ್ತಿ ಅದನ್ನು ಬಳಸ್ತಾನೆ ಅವ್ರ ಹಿಂದೆ ದೇವರು ಇರ್ತಾನೆ. ಸೊ ವಿಲಾಸಣ್ಣನವರಿಗೆ ಆ ದೇವರು ಕೊಟ್ಟ ಎಲ್ಲ ಗುಣಗಳನ್ನು ಬಳಸುವ ತಾಕತ್ತಿತ್ತು. ಹಾಗಾಗಿ ಅದನ್ನೆಲ್ಲ ಬಳಸ್ಕೊಂಡಿದ್ದರಿಂದ ದೈವ ಅವರ ಹಿಂದಿತ್ತು. ಭವಾನಿ ಶಂಕರನ ಮಂದಿರ ನೋಡಿ ಬಂದ ನಂತರ ನನಗೆ ಅನಿಸ್ತು, ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಕೆಲವೇ ಜನರ ಜೊತೆಗೆ ಸೇರ್ಕೊಂಡು ಸರ್ವರಿಗೆ ಸಿಗುವಂತ ಭವಾನಿ ಶಂಕರ ದೇವಸ್ಥಾನ ಅವ್ರು ಕಟ್ತಾರೆ ಅಂದ್ರೆ ಧಾರ್ಮಿಕತೆ ಇದೆ. ಕೃಷಿಯಲ್ಲಿ ಹೋದ್ರೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತ ಹೇಳ್ತೇವೆ, ಭಾಷಣದಲ್ಲಿ ಹೇಳ್ತೇವೆ. ಅಂದ್ರೆ ಕೃಷಿಯನ್ನು ಸರಿಯಾಗಿ ಮಾಡಿದ್ರೆ ದುರ್ಭಿಕ್ಷ ಇಲ್ಲ, ಅದು ಸುಭಿಕ್ಷ. ಆ ಸುಭಿಕ್ಷತೆಯನ್ನು ಮಾಡ್ತಾ ಹೋಗ್ತಿದ್ದಾರೆ. ಬರೇ ಅಡಿಕೆ ತೋಟ ಮಾಡಲಿಲ್ಲ ಅವರು. ಅಡಿಕೆ ಇದೆ ವ್ಯಾಪಾರಕ್ಕಾಗ್ಲಿ ಹಣಕ್ಕಾಗ್ಲಿ, ಪಕ್ಕದಲ್ಲಿ ಕಾಳುಮೆಣಸಿದೆ, ಹಣ್ಣಿದೆ, ತಿನ್ಲಿಕ್ಕೆ ಭತ್ತ ಇದೆ, ಅಕ್ಕಿ ಬೇಕಲ್ಲ ನೋಡಿ. ಸರ್ವವು ಹಣ್ಣಿದೆ, ತರಕಾರಿ ಇದೆ, ಹೂವಿದೆ, ಅಡಿಕೆ ಇದೆ, ಎಲ್ಲವನ್ನು ಸೇರಿಸಿ ಮಾಡುವಂತ ಒಬ್ಬ ಆದರ್ಶ ಕೃಷಿಕರು. ಜೊತೆಗೆ ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಸರಳ ಸಜ್ಜನರು, ನಿಗರ್ವಿಗಳು, ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಮೊನ್ನೆ ನೋಡಿ ಅವರ ಮೊಮ್ಮಗನ ಉಪನಯನಕ್ಕೆ ಇಷ್ಟು ಖುಷಿಯಿಂದ ಬಂದ ಪ್ರತಿಯೊಬ್ಬರ ಹತ್ರ ಮಾತಾಡಿದ್ದಾರೆ. ಅನೇಕ ಸಲ ಏನಾಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಇರ್ತಾರೆ ಒಂದು ಕಡೆಗೆ, ಕೆಲವು ಜೊತೆಗೆ ಮಾತ್ರ ಭೇಟಿ ಆಗ್ತಾರೆ. ಮತ್ತು ವಿಲಾಸಣ್ಣವರು ನಾನು ಗಮನಿಸಿದ್ದೇನೆ, ಪ್ರತಿಯೊಬ್ಬ ವ್ಯಕ್ತಿಯನ್ನ ವ್ಯಕ್ತಿಯಾಗಿ ಖುಷಿದ್ದಾರೆ. ಒಳ್ಳೇದಾಯ್ತು, ಚೆನ್ನಾಗಾಯ್ತು, ಬಂದ್ರಲ್ಲ ನೀವು ಅಂದ್ರೆ ಎಷ್ಟು ವಿಶಾಲ ಮನಸ್ಸು, ಎಷ್ಟು ಪರಿಪಕ್ವ ಮನಸ್ಸು, ಎಷ್ಟು ಒಂದು ಆದರ್ಶ ನೋಡಿ. ಹಾಗೆ ಇಂಥ ಆದರ್ಶ ಇದ್ದಂಥ ಒಬ್ಬ ಸರಳ ಸಜ್ಜನ ನಮ್ಮ ಉಲ್ಲಾಸ್ ಮಾಮಿ ಇಲ್ಲಿದ್ದಾರೆ, ಅವರ ತಂಗಿಯಂದಿರಿದ್ದಾರೆ. ಅವರು ಆದರ್ಶ, ಅವರ ಜೀವನ ಶೈಲಿ, ಅವರ ಜೀವನದಲ್ಲಿ ಅಳವಡಿಸಿಕೊಂಡ ಆದರ್ಶವನ್ನು ಮಾಡಲಿಕ್ಕೆ ಇಲ್ಲಿ ತೇಜಸ್ ಇದ್ದಾರೆ, ಅವರ ತಂಗಿನ ಅವರು ಇದ್ದಾರೆ. ಜೊತೆಗೆ ಈ ಎಲ್ಲ ಆದರ್ಶವನ್ನು ಹೇಳಲಿಕ್ಕೆ ಆದರ್ಶರು ನಿಂತಿದ್ದಾರೆ. ಇಲ್ಲಿ ಕರ್ಲಘಟ್ಟದ ಆದರ್ಶರು ಆವಾಗಿಂದ ಅವರ ಪಯಣವನ್ನು ಆದರ್ಶವಾಗಿ ಹೇಳ್ತಾ ಬಂದರು. ಸೊ ಒಬ್ಬ ಊರಿನ ಒಬ್ಬ ಆದರ್ಶ ಹೇಳಲಿಕ್ಕೆ ಒಬ್ಬ ಆದರ್ಶ ಬರ್ತಾನಂತ ಹೇಳಿದ್ರೆ ಎಷ್ಟು ಇದನ್ಸ್ತಾ ಇದೆ. ಅಂತ ಒಂದು ದಿವ್ಯ ಚೇತನಕ್ಕೆ ನಮನ ಮಾಡಬೇಕು. ಅವರ ದಿವ್ಯ ಆತ್ಮಕ್ಕೆ ಶಾಂತಿ ಅಂತೂ 100% ಸಿಗ್ತದೆ. ಯಾಕಂದ್ರೆ ಅವರು ಒಂದು ಕೆಟ್ಟದ ಕೆಲಸ ಮಾಡಲಿಲ್ಲ, ಯಾರಿಗೂ ನೋವು ಕೊಟ್ಟಿಲ್ಲ, ಯಾರಿಗೂ ಬೇಜಾರು ಮಾಡಲಿಲ್ಲ, ಎಲ್ಲರಿಗೂ ವಸುದೈವ ಕುಟುಂಬಕಂ ಅಂತ ಹೇಳಿದಾಗ ಎಲ್ಲರಿಗೂ ಒಳ್ಳೇದು ಮಾಡಿರೋದ್ರಿಂದ 100% ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ನಾವು ಕೇಳಬೇಕಾಗಿರೋದು ಸದ್ಗತಿ. ಅವರ ಆತ್ಮಕ್ಕೆ ದೇವರು ಸದ್ಗತಿ ಕೊಡ್ಲಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬಂದು ಅವರನ್ನು ನೆನೆಸಿ, ಅವರನ್ನು ಗುಣಗಾನ ಮಾಡಿ, ಅವರ ಆದರ್ಶವನ್ನು ನಾವು ಸ್ವೀಕಾರ ಮಾಡುವಂತ ಪರಿಕಲ್ಪನೆ ಇಲ್ಲಿದ್ದೇವೆ. ನಾವು ಕೊರ್ಲಕಟ್ಟದ ಮತ್ತು ಅಕ್ಕಪಕ್ಕದ आणि बाहेरगावच्या राहिले सांगितले सगळे संबंध वर्गा नमन करता मस्त बेजार दिसता. त्याला आम्ही कसं करता की मरे विलासांना आमचा आदर्श आयचे दिवस आम्ही संकल्प करता कसा की म्हणता ಇವತ್ತು ಏನು ಸಂಕಲ್ಪ ಮಾಡಬೇಕಂತ ಹೇಳಿದ್ರೆ ಬರೀ ಗುಣಗಾನ ಅಲ್ಲ, ಒಬ್ಬ ವ್ಯಕ್ತಿ ಸಂಪತ್ಭರಿತನಾದವಾಗ ಸಾಮಾನ್ಯರ ಜೊತೆಗೆ ಸರಳವಾಗಿ ಬೆಸೆದು ಅವರ ಕಷ್ಟ ಸುಖಕ್ಕೆ ಮುಟ್ಟಿದವಾಗ ಏನಾಗ್ತದೆ, ದೇವರು ನಮ್ಗೆ ಏನ್ ಕೊಡ್ತಾರೆ ಅನ್ನೋದಕ್ಕೆ ಅವರ ಆದರ್ಶ ಇದ್ದಾರೆ. ಆ ವಿಲಾಸ್ ಮಾಮನ ಆದರ್ಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಮತ್ತೆ ಅವರಿಗೆ ಸದ್ಗತಿ ಕೊಡೋಣ ಅಂತ ಹೇಳ್ತಾ ಅವರ ದಿವ್ಯ ಚರಣದಲ್ಲಿ ಬಂದಿಸ್ತಾ ಅವರ ಆತ್ಮಕ್ಕೆ ಸದ್ಗತಿ ಕೊಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪಯಣದ ನಡುವೆ ಯಾರಾದ್ರೂ ಮಾತನಾಡೋದಿಲ್ಲ, ಒಂದು ವೇದಿಕೆಯಲ್ಲಿ ಮಾತನಾಡಬಹುದು. ವಿಲಾಸ್ ಮಾಮನ ಬಗ್ಗೆ ತಾವು ನಡೆದು ಬಂದ ದಾರಿಯನ್ನು ಕೇಳ್ತಾ ಬಂದೆ. ವಿಲಾಸ್ ತೇಲಂಗವರು ಮಾಡಿದಂತಹ ಈ ಎಲ್ಲ ಹಿರಿಮೆಯ ಕಾರ್ಯ ಇನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು ನಮ್ಮ ತೇಜಸ್ ಅವರು.
ವಿಲಾಸ್ ತೇಲಂಗ್ ಅವರ ಆತ್ಮಕ್ಕೆ ಶಾಂತಿ ಕೊರಲು ಬಂದಂತಹ ತಾವೆಲ್ಲರ ಸಹಕಾರ ಈ ತೇಜಸ್ ಬಯಸ್ತಾನೆ. ಇವತ್ತಿನ ದಿನ ಅವರಿಗೆ ಸಹಕಾರ ಕೊಟ್ಟಂತಹ ಆಳು ಕಾಳು ಎಲ್ಲರೂ ಅದೇ ರೀತಿ ನಮ್ಮ ತೇಜಸ್ಸನಿಗೆ ಸಹಕಾರ ಬೇಕು ಅಂತೇಳಿ ಆ ತೇಜಸ್ಸು ಬಯಸ್ತಾ ಇದ್ದಾನೆ. ಕುಟುಂಬ ವರ್ಗದವರು ಬಿರುದಾದನಿಗೆ ಕೊಟ್ಟಂತಹ ಸಹಕಾರ ಇನ್ನು ಮುಂದೆ ನಮ್ಮ ತೇಜಸ್ಸನಿಗೆ ಕೊಡ್ಲಿ ಅಂತೇಳಿ ಆ ತೇಜಸ್ಸು ಬಯಸ್ತಾ ಇದ್ದಾನೆ. ಅವರ ಅಣ್ಣಂದಿರಾದಂತಹ ಉಲ್ಲಾಸ್ ತೇಲಂಗ್, ಸಾರಿಕಾ ತೇಲಂಗ್ ಅವರ ಮಕ್ಕಳು ಒಟ್ಟು ಕುಟುಂಬದಲ್ಲಿ ಚಂದ ರೀತಿಯಿಂದ ನಡೆದುಕೊಂಡು ಹೋಗಿದ್ದಾರೆ. ಆ ಸೌಜನ್ಯತೆ ಎಲ್ಲ ಮತ್ತೆ ಈ ತೇಜಸ್ ಬಯಸ್ತಾನೆ. ಮುಂದಿನ ದಿನದಲ್ಲಿ ತಮ್ಮೆಲ್ಲರ ಹಾರೈಕೆಯಿಂದ ವಿಲಾಸ್ ವಿಠಲರಾವ್ ತೇಲಂಗ್ ಅವರ ಮಾರ್ಗದರ್ಶನ ತೇಜಸ್ಸನಿಗೆ ಈಗಾಗಲೇ ಬಂದಿದ್ದಂಥದ್ದು ವಿಷಯ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಅವನಿಗೆ ಬೇಕಾಗ್ತದೆ. ಕುಟುಂಬ ವರ್ಗದವರು, ಅವರ ದೊಡ್ಡಪ್ಪ ದೊಡ್ಡಮ್ಮ, ಅಕ್ಕ ತಂಗಿ, ಹಾಗೆ ಅವರ ಕೆಲಸಕ್ಕೆ ಕೈ ಹಾಕುವಂತಹ ಎಲ್ಲ ಆಳು ಕಾಳು, ಅವರ ಉದ್ಯೋಗಕ್ಕೆ ಬಂದಂತಹ ವ್ಯಾಪಾರಸ್ಥರು, ಅದೇ ರೀತಿ ಕೃಷಿಯ ಅವರ ಏನಾದರೂ ಸಹಕಾರ ಬೇಕಾದಂಥ ಕೃಷಿ ಸಲಹೆ ಕೊಡುವಂಥರು ಎಲ್ಲ ಸಹಕಾರವನ್ನು ನಮ್ಮ ತೇಜಸ್ ಬಯಸ್ತಾನೆ. ವಿಲಾಸ್ ತೇಲಂಗ್ ಅವರ ಆತ್ಮಕ್ಕೆ ಶಾಂತಿ ಕೋರಲು ಬಂದಂತಹ ತಮಗೆಲ್ಲರಿಗೂ ತೇಜಸ್ ಈಗ ಒಂದೆರಡು ಮಾತನಾಡಲು ಬಯಸ್ತಾ ಇದ್ದಾನೆ. ಒಂದೆರಡು ಮಾತನಾಡು. ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನನಗೆ ಅಥವಾ ನಮಗೆ ಧೈರ್ಯ ತುಂಬಿ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾನು ನನ್ನ ಕೃಷಿ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ನಿಮ್ಮ ಇನ್ನೇ ತನಕ ಕೊಟ್ಟ ಸಹಕಾರ ಕೊಟ್ಟ ನೀವು ಎಲ್ಲರಿಗೂ ಹಾಗೂ ಇನ್ನು ಮುಂದೆಯೂ ನನಗೆ ಅದೇ ರೀತಿ ಸಹಕಾರ ಕೊಡಬೇಕಾಗಿ ನಿಮ್ಮ ಎಲ್ಲರಲ್ಲೂ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಪಯಣದಲ್ಲಿ ವಿಲಾಸ್ ತೇಲಂಗ್ ಅವರ ಸೊಸೆಯಾದ ತನ್ವಿ ತೇಲಂಗ್ ಅವರು ಒಂದೆರಡು ಮಾತನಾಡಲು ಅಥವಾ ಅವರ ಬಗ್ಗೆ ರಚಿಸಿದ ಒಂದು ಪದ್ಯವನ್ನು ತಮ್ಮ ಎದುರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಾಳ ರಥವನ್ನು ಎಳೆಯುತ್ತಿತ್ತು ಬಲಿಷ್ಠವಾದ ಒಂದು ಹಗ್ಗ. ಅವನೇ ರಥದ ಪ್ರಮುಖ ನಾಯಕ. ಪ್ರವೇಶಿಸಿದನು ನಮಗಾಗಿ ಬದುಕ. ಸ್ವಾರ್ಥವಿಲ್ಲದೆ ಮುಗಿಸಿದ ಕಾಯಕ. ತಿಳಿ ಅವನಿಂದ ಜೀವನದ ಸಾರ್ಥಕ. ಕಷ್ಟಗಳನ್ನು ತಾನೊಬ್ಬನೇ ಸ್ವೀಕರಿಸಿದ. ಸುಖದಲ್ಲಿ ನಮ್ಮನ್ನು ಇರಿಸಿದ. ನಮ್ಮ ನಗುವಿನಲ್ಲಿ ತನ್ನನ್ನು ಕಂಡ. ಮೌನದಿ ಸಂಸಾರದ ಕಳೆದ. ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಯಾರು ಸಹಾಯಕ್ಕೆ ಬಂದಿದ್ದೀರಿ, ನನ್ನ ವೈಯಕ್ತಿಕವಾಗಿ ನನ್ನ ಧನ್ಯವಾದ. ನಿಮ್ಮ ಸಹಾಯ ಸಹಕಾರ ಯಾವತ್ತೂ ಹೀಗೆ ಇಲ್ಲ ಅಂತ ನನ್ನ ಒಂದು ಬೇಡಿಕೆ. ಎಲ್ಲರಿಗೂ ಧನ್ಯವಾದ. ಇಷ್ಟೊತ್ತು ಎಲ್ಲ ವಿಲಾಸ್ ವಿಠಲರಾವ್ ತೇಲಂಗ್ ಅವರ ಪಯಣವನ್ನು ನಾವು ಕೇಳಿದಿರಿ. ಈ ದಿನ
ತೇಲಂಗ್ ಕುಟುಂಬದ ಆಹ್ವಾನದಂತೆ ತಾವು ಈ ಮಿತ್ರ ಭೋಜನ ಕಾರ್ಯಕ್ಕೆ ಬಂದಿದ್ದು ಸಂತತ ತಂದಿರುವಂತಹ ವಿಷಯ. ಎಲ್ಲರೂ ಅವರು ಇಲ್ಲಿ ಇಟ್ಟಂತಹ ಫೋಟೋ ಎದುರಿಗೆ ಸಾಲಿನಲ್ಲಿ ಬಂದು ತಮ್ಮ ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಮಿತ್ರ ಭೋಜನ ಕೂಟವನ್ನು ಸಕ್ರಿಯವಾಗಿ ನಡೆಸ್ಕೊಡ್ಬೇಕಂತೇಳಿ ತೇಜಸ್ಸನ ಪರವಾಗಿ ಇನ್ನೊಮ್ಮೆ ತಮ್ಮಲ್ಲಿ ಕೋರಿಕೆ ನೀಡ್ತಾ ಇಷ್ಟೊತ್ತು ಈ ಪಯಣವನ್ನು ಇಲ್ಲಿ ಆಲಿಸಿದ್ದಕ್ಕೆ ಆದರ್ಶ್ ಬಿಳಿಗಿಯ ನಮಸ್ಕಾರ ಹಾಗೂ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ಸಾಲಿನಲ್ಲಿ ಬಂದು ನಮ್ಮ ವಿಲು ಮಾಮನ ಫೋಟೋದ ಎದುರಿಗೆ ತಮ್ಮ ಪುಷ್ಪ ಅರ್ಚನೆಯನ್ನು ಮಾಡಿ ಅವರ ಆತ್ಮ ಶಾಂತಿ ಕೋರ್ಬೇಕಂತೇಳಿ ಕೇಳ್ಕೊಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ.